ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಒಂದು ವೇಳೆ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಕೀರ್ತನೆಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕದಲ್ಲಿ 116ನೇ ಕೀರ್ತನೆಗಳು 116. ಸ್ಯಾಮ್ಸ್ 116. ಆ ಕಡೆ ತಿರುಗಾಡಬೇಡ್ರಿ, ಮಕ್ಕಳು ಕೂಡ ಸೈಲೆಂಟಾಗಿ ಕೂತ್ಕೊಳ್ರಿ. ಕೀರ್ತನೆಗಳು 116. ಹಲ್ಲೆಲೂಯಾ. ಕೃತಜ್ಞತಾ ಯಜ್ಞ ಕೀರ್ತನೆ. ತಲೆ ಬರಹ ಹೇಗೆ ಹೇಳ್ತದೆ? ಕೃತಜ್ಞತಾ ಯಜ್ಞ ಕೀರ್ತನೆ. ಪ್ರೈಸ್ ದಿ ಲಾರ್ಡ್. ಮುಂದೆ ಬನ್ನಿರಿಮ್ಮ, ಜಾಗ ಇದೆ, ಹಿಂದೆ ಬರೋರಿಗೆಲ್ಲ ಜಾಗ ಆಗ್ತದೆ. ಈ ಕೀರ್ತನೆ ಭಕ್ತನು ಬರಿತಾನೆ ಮೊದಲನೇ ವಾಕ್ಯದಲ್ಲಿ, ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಾಲೆಲೂಯಾ. ಯೆಹೋವನನ್ನು ಏನು ಮಾಡ್ತೇನೆ? ನಾನು ಪ್ರೀತಿಸುತ್ತೇನೆ. ಆಮೇನ್. ಇವತ್ತು ನನಗೆ ಓಕೆ, ಇವತ್ತು ನಾವು ಒಬ್ಬೊಬ್ಬರನ್ನ ನಿಮ್ಮ ಪಕ್ಕದಲ್ಲಿದ್ದವ್ರನ್ನ ಕೇಳಿದರೆ, ಹಲ್ಲೆಲೂಯಾ, ನಿಮ್ಮ ಪಕ್ಕದಲ್ಲಿದ್ದವ್ರನ್ನ ಕೇಳಿದರೆ ಯಾರನ್ನ ಪ್ರೀತಿಸ್ತೀಯ ಅಂತ ಕೇಳಿದರೆ ನೀವೇನು ಹೇಳ್ಬೋದು? ನಾನು ನನ್ನ ಗಂಡನ ಪ್ರೀತಿಸ್ತೀನಿ, ಅಲ್ಲ, ನಾನು ನನ್ನ ಹೆಂಡತಿ ಪ್ರೀತಿಸ್ತೀನಿ, ನಾನು ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ ಅಂತೀರಾ ಇಲ್ವಾ? ನಾನು ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ, ನನಗೆ ನನ್ನ ಮಕ್ಕನ ಮಗಳಂದರೆ ಬಹಳ ಪ್ರೀತಿ, ನನಗೆ ನನ್ನ ಅತ್ತೆ ಮಗಳಂದರೆ ಬಹಳ ಪ್ರೀತಿ ಅಲ್ವಾ? ನಾವು ಹಾಗೆ ಹೇಳ್ತೇವೆ. ಆದರೆ ಇಲ್ಲಿ ಭಕ್ತನು ಹೇಳ್ತಾನೆ, ನಾನು ಯೆಹೋವನನ್ನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ನಾನು ನನ್ನ ತಂದೆಯನ್ನು ಪ್ರೀತಿಸ್ತೇನೆ, ನಾನು ನನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಪ್ರೀತಿಸ್ತೇನೆ, ನಾನು ಸಕಲವನ್ನು ಸೃಷ್ಟಿ ಮಾಡಿದ ದೇವಾದಿ ದೇವನನ್ನು ನಾನು ಪ್ರೀತಿಸ್ತೇನೆ. ಹಲ್ಲೆಲೂಯಾ. ಪ್ರಿಯರ ಮಕ್ಕಳೇ, ನಾವು ಆತನನ್ನು ಏನು ಮಾಡಬೇಕು? ಪ್ರೀತಿಸಬೇಕು. ಯಾವ ರೀತಿ ಪ್ರೀತಿಸ್ಬೇಕು ಗೊತ್ತಾ? ಯಾವ ರೀತಿ ಪ್ರೀತಿಸ್ಬೇಕು ಗೊತ್ತಾ? ಹೇಗೆ ಪ್ರೀತಿಸ್ಬೇಕಂತೆ? ಪ್ರಾಣ ಇರುವವರೆಗೂ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಮ್ಮ ಪ್ರಾಣ ಇರುವವರೆಗೂ ದೇವ್ರನ್ನ ಪ್ರೀತಿಸ್ಬೇಕು. 1 ದಿನ, 2 ದಿನ, 1 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಅಲ್ಲ. ಪ್ರಾಣ ಇರುವವರೆಗೂ, ದೇಹದಲ್ಲಿ ಉಸಿರು ಇರುವವರೆಗೂ, ಪ್ರಾಣವಿರುವವರೆಗೂ, ಕರ್ತನು ದೇವರು ನಮ್ಮನ್ನು ಪ್ರೀತಿಸುವ ದಿನಗಳವರೆಗೂ, ನಾವು ಭೂಮಿ ಮೇಲೆ ಇರುವ ಪ್ರತಿಯೊಂದು ದಿನಗಳು ಆತನ ನಾವು ಪ್ರೀತಿಸ್ಬೇಕು. ಹಲ್ಲೆಲೂಯಾ. ಮ್ಯಾನ್, ಪ್ರೈಸ್ ದಿ ಲಾರ್ಡ್. ಚಿಕ್ಕವರೆಲ್ಲ ಬೇಗ ಎದ್ದು ಮುಂದೆ ಬಂದು ಕೂತ್ಕೊಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆತನು ನನ್ನ ವಿಜ್ಞಾಪನೆಗೆ ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಹಲ್ಲೆಲೂಯಾ. ನೋಡಿ, ಭಕ್ತನು ಹೇಳ್ತಾನೆ ಇಲ್ಲಿ, ಏನಂತ ಹೇಳ್ತಾನೆ ನೋಡ್ರಿ, ಆತನು ನನ್ನ ವಿಜ್ಞಾಪನೆಗೆ ಏನು ಮಾಡಿದ್ದಾನೆ? ಕಿವಿಗೊಟ್ಟಿದ್ದಾನೆ. ಹಲ್ಲೆಲೂಯಾ. ನನ್ನ ವಿಜ್ಞಾಪನೆಗೆ ಆತನು ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಸಂಕಟ ಬಂದಾಗ ನಾವೇನು ಮಾಡ್ತೀವಿ? ಸಂಕಟ ಬಂದರೆ ಏನಾಗುತ್ತೆ? ದುಃಖ ಬಂದಾಗ ಏನು ಮಾಡ್ತೀವಿ? ರೋಗ ಬಂದಾಗ ಏನು ಮಾಡ್ತೀವಿ? ಎಲ್ಲಿ ಇದಕ್ಕೆ ಪರಿಹಾರ? ಓಡು ಅಲ್ವಾ? ಆದರೆ ಭಕ್ತನು ಹೇಳ್ತಾನೆ, ನನ್ನ ಮೊರೆಗೆ ಆತನು ಕಿವಿಗೊಟ್ಟಿದ್ದಾನೆ, ನನ್ನ ಪ್ರಾರ್ಥನೆಗೆ ಆತನು ಕಿವಿಗೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುತ್ತೇನೆ. ನೋಡಿ, ಎಷ್ಟು ಒಳ್ಳೆಯ ವಾಕ್ಯ ಪ್ರಿಯರೇ. ಹಲ್ಲೆಲೂಯಾ. ಕೀರ್ತನೆಗಾರನ ಅಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಎಲ್ಲಿ ಹೋಗೋಲ್ಲ, ನಾನು ಆತನನ್ನೇ ಪ್ರಾರ್ಥನೆ ಮಾಡ್ತೇನೆ, ನಾನು ಆತನನ್ನೇ ಪ್ರೀತಿಸ್ತೇನೆ, ಜೀವವಿರುವವರೆಗೂ. 1 ದಿನ 2 ದಿನ ಅಲ್ಲ, 1 ದಿನ 2 ದಿನ ಅಲ್ಲ, ಜೀವದಿಂದಿರುವವರೆಗೂ ನಾನು ಆತನನ್ನೇ ಪ್ರಾರ್ಥಿಸುವೆನು. ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆಗಳಲ್ಲಿಯೂ ವೇದನೆಗಳಲ್ಲಿಯೂ ಪಾತಾಳದ ಅಂತ ಸಂಕಟಗಳಲ್ಲಿಯೂ ಬಿದ್ದು ಹೋಗಿದ್ದೆ, ಆದರೂ ಆತನು ನನ್ನನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಆದರೂ ಆತನು ನನ್ನನ್ನು ತೊರೆಯಲಿಲ್ಲ, ನಾನು ಆತನನ್ನು ಪ್ರಾರ್ಥಿಸುತ್ತೇನೆ. ನೋಡಿ, ಎಂಥ ಒಂದು ಕೀರ್ತನೆಗಾರ ಇವತ್ತು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ನಾನು ಎಂದಿಗೂ ಕೂಡ ಕದಲುವುದಿಲ್ಲ, ನಾನು ಆತನನ್ನು ಪ್ರೀತಿಸ್ತೇನೆ, ನಾನು ಆತನಿಗೆ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ಕೂಡ ಮಾಡಬೇಕಾದ ಸಂಗತಿ ಇದು ಪ್ರೇರೆ. ನಾನು ಆತನ್ನೇ ಪ್ರೀತಿಸ್ತೇನೆ, ಏನೇ ಆಗಲಿ. ಹಲ್ಲೆಲೂಯಾ. 2000 ಇಸ್ವಿ ಅನಿಸುತ್ತೆ ನನಗೆ, ಹೆಚ್ಚು ಕಡಿಮೆ. 2000 ಇಸ್ವಿನಲ್ಲಿ ಒರಿಸ್ಸಾ ಗೊತ್ತಲ್ಲ ನಿಮಗೆ? ಒರಿಸ್ಸಾ ನಮ್ಮ ದೇಶದ ಒಂದು ರಾಜ್ಯ. ಅಲ್ಲಿ ಒಬ್ಬ ಸೇವಕರನ್ನ
ಜೀಪ್ನಲ್ಲಿ ಅವ್ರು ಹೋಗ್ತಾ ಇರುವಾಗ, ಸುವಾರ್ತೆಗಾಗಿ ಹೋಗ್ತಿರುವಾಗ, ಆ ಸೇವಕರನ್ನ ಮತ್ತು ಅವರ ಹೆಂಡತಿಯನ್ನ, ಇಬ್ಬರು ಗಂಡು ಮಕ್ಕಳನ್ನ, ಹೆಂಡತಿ ಇಲ್ಲ, ಸೇವಕರು ಇಬ್ಬರು ಗಂಡು ಮಕ್ಕಳನ್ನ ಜೀಪ್ನಲ್ಲಿ ಜೀವಂತವಾಗಿದ್ದಾಗಲೇ ಆ ಒರಿಸ್ಸಾದಲ್ಲಿ ಪೆಟ್ರೋಲ್ ಹಾಕಿ ಲಾಕ್ ಮಾಡಿ ಬೆಂಕಿ ಹಾಕಿದ್ರು. ಒರಿಸ್ಸಾದಲ್ಲಿ ಆ ಸೇವಕರು 2 ಗಂಡು ಮಕ್ಕಳು ಜೀವಂತವಾಗಿ ಪ್ರಾಣ ಬಿಟ್ರ. ಕಾರ್ನಲ್ಲಿ, ಗಾಡಿನಲ್ಲೇ ಜೀವಂತವಾಗಿ ಸುಟ್ಟು ಹಾಕಿದ್ರು. ಜೀವಂತವಾಗಿ ಸುಟ್ಟು ಹಾಕಿದ ಮೇಲೆ ಅದೆಲ್ಲ ಆಗಿ ಕೇಸ್ ಆಗಲಿಲ್ಲ. ಎಲ್ಲ ಆಗಿ ಆದಮೇಲೆ ಅವರು ಪೊಲೀಸರು ಅವರ ಹೆಂಡತಿ ಹತ್ರ ಹೋದರು. ಅವರ ಹೆಂಡತಿ ಒಂದೇ ಒಂದು ಮಗು ಇದೆ, ಅವಳಿಗೆ ಹೆಣ್ಮಗಳು. ಇಬ್ಬರು ಗಂಡು ಮಕ್ಕಳು ಸತ್ತೋಗಿದ್ದಾರೆ, ಗಂಡ ಸತ್ತೋಗಿದ್ದಾನೆ, ಹೆಂಡತಿ ಮಾತ್ರ ಇದ್ದಾಳೆ, ಒಂದು ಹೆಣ್ಣು ಮಗು ಇದೆ. ಆಕೆ ಹತ್ರ ಹೋಗಿ ಪೊಲೀಸರು ಕೇಳ್ತಾರೆ, ಅಮ್ಮ, ನಿಮ್ಮ ಗಂಡನನ್ನು ಸುಟ್ಟು ಹಾಕಿದವರು, ಸಾಯಿಸಿದವರು ಸಿಕ್ಕಿದ್ದಾರೆ, ಅವ್ರಿಗೇನು ಶಿಕ್ಷೆ ಕೊಡೋಣ? ಅವ್ರಿಗೇನು ಶಿಕ್ಷೆ ಕೊಡಬೇಕು ನಾವೀಗ? ಸೈಲೆಂಟ್ ಮಾಡ್ರಿ ಅಮ್ಮ, ಅದನ್ನು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಯಾರಾದರೂ ಒಬ್ರು ತಗೊಂಡು ಏನು ಮಾಡೋಣ ನಾವು ಅಂತ ಹೇಳಿದಾಗ, ಆ ಸಹೋದರಿ ಹೇಳ್ತಾಳೆ, ಆ ಸೇವಕರ ಹೆಂಡತಿ ಹೇಳ್ತಾಳೆ, ಯೇಸು ಸ್ವಾಮಿ ಅವ್ರನ್ನ ಕ್ಷಮಿಸಿದ್ದಾನೆ, ನಾನು ಅವ್ರನ್ನ ಕ್ಷಮಿಸಿಬಿಡ್ತೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ, ನಾನು ಅವ್ರನ್ನ ಕ್ಷಮಿಸಿಬಿಡ್ತೇನೆ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾಳೆ. ಶಿಕ್ಷೆ ಕೊಡಲಿಲ್ಲ ಅವ್ರಿಗೆ, ಜೈಲಿಗೆ ಹಾಕಲಿಲ್ಲ ಅವ್ರಿಗೆ, ದಂಡ ಕಟ್ಟಿಸ್ಕೊಳ್ಳಿಲ್ಲ ಅವ್ರಿಗೆ, ಅವ್ರನ್ನ ಬಿಟ್ಬಿಟ್ರು. ಅವ್ರನ್ನ ಬಿಟ್ಟಾದ್ಮೇಲೆ ಏನಾಯ್ತು ಗೊತ್ತಾ? ಅವರನ್ನ ಪೆಟ್ರೋಲ್ ಹಾಕಿ ಸುಟ್ಟಂತ ವ್ಯಕ್ತಿಗಳು ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎದುರಾಗಿ ನಿಂತು, ವೈರಿಗಳಾಗಿ ನಿಂತು ಅವರ ಸೇವೆಯನ್ನು ಹಾಳು ಮಾಡಬೇಕು, ಅವ್ರನ್ನ ಹಾಳು ಮಾಡ್ಬೇಕಂತ ಬಂದು ಹಾಳು ಮಾಡಿದಂಥವ್ರನ್ನೂ ಕೂಡ ಏನು ಮಾಡಿದ್ರು? ಅವ್ರ ಹೆಂಡತಿ ಯೇಸು ಸ್ವಾಮಿನೇ ಅವ್ರನ್ನ ಕ್ಷಮಿಸಿದ್ದಾರೆ, ನಾನು ಕ್ಷಮಿಸ್ತೇನೆ ಅಂತ ಹೇಳಿದ ಒಂದೇ ಒಂದು ಮಾತಿಗೆ ಅವ್ರೇನಾದ್ರು ಗೊತ್ತಾ? ಅವರು ರಕ್ಷಣೆ ಹೊಂದಿ ಇವತ್ತು ಅವರು ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸಹೋದರಿ ಕೂಡ ಬಿಟ್ಟು ಹೋಗಲಿಲ್ಲ. ಬೇರೆ ದೇಶದಿಂದ ಬಂದಿದ್ರು ಅವ್ರು ನಮ್ಮ ದೇಶ ಬಿಟ್ಟು ಹೋಗಲಿಲ್ಲ. ನಾನು ಇನ್ನೇನು ಮಾಡಲಿ, ನನ್ನ ಗಂಡನೇ ಸತ್ತೋಗ್ಬಿಟ್ಟ, ನನ್ನ ಮಕ್ಕಳು ಸತ್ತೋಗ್ಬಿಟ್ರು, ನಾನು ಒಂದು ಹೆಣ್ಣು ಹುಡುಗಿನ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಆಕೆ ಏನು ವಾಪಸ್ ಹೋಗಲಿಲ್ಲ. ಇವತ್ತಿಗೂ ಕೂಡ ಆಕೆ ಜೀವಂತವಾಗಿದ್ದಾಳೆ. ಅದೇ ಒರಿಸ್ಸಾ ಪ್ರಾಂತ್ಯದಲ್ಲಿ ಕುಷ್ಠ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕುಷ್ಠ ರೋಗಿಗಳನ್ನ ಆಕೆ ಕೈಯಾರ ಮುಟ್ಟಿ ಅವ್ರನ್ನ ಸಂತೈಸಿ, ಅವ್ರಿಗೆ ಊಟ ಮಾಡಿಸಿ, ಅವ್ರನ್ನೆಲ್ಲ ಸ್ವಚ್ಛತೆ ಮಾಡಿಸಿ ಇವತ್ತು ಅವ್ರ ಮಧ್ಯದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಆ ಸಹೋದರಿ ಬದುಕಿದ್ದಾರೆ. ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಏನ್ ಮಾಡ್ಬೇಕಂತೆ? ಜೀವದಿಂದಿರುವವರೆಗೂ ನಾವೇನ್ ಮಾಡ್ಬೇಕು? ಆತನನ್ನೇ ಪ್ರೀತಿಸ್ಬೇಕು. ನಾವೆಷ್ಟು ಜನ ಪ್ರೀತಿಸ್ತೀವಿ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀವಿ? 93 ವರ್ಷದ ಒಬ್ಬ ವೃದ್ಧ, ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ, 93 ವರ್ಷದ ಒಬ್ಬ ವೃದ್ಧ, ವಯಸ್ಸಾದಂಥ ವ್ಯಕ್ತಿಗೆ ಉಸಿರಾಟದ ತೊಂದರೆ ಆಯ್ತಂತೆ. ಏನಾಯ್ತು ಗೊತ್ತ್ರಿ? ಉಸಿರಾಟದ ತೊಂದರೆ ಆಯಿತು. ಆತನನ್ನು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ. ಉಸಿರಾಟದ ತೊಂದರೆ ಆದಾಗ ಆಕ್ಸಿಜನ್ ಹಾಕಿದರು. ಆತನಿಗೇನು ಮಾಡಿದರು? ಆಕ್ಸಿಜನ್. ನಾವು ಕಳೆದ 2019 ಇಸ್ವಿನಲ್ಲಿ ಏನಾಯಿತು? ದೊಡ್ಡ ಒಂದು ರೋಗ ಬಂತು ಅಲ್ವಾ? ಏನದು? ಕೊರೋನಾ. ರೋಗ ಬಂದಾಗ ಏನಾಯಿತು? ಹೆಂಗೆ ಜನ ಎದಕ್ಕೆ ಒದ್ದಾಡಿದ್ರು? ಆಕ್ಸಿಜನ್, 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 ಗಾಳಿ ಗಾಳಿ ಗಾಳಿ, ಆಕ್ಸಿಜನ್ಗೋಸ್ಕರ ಒದ್ದಾಡಿದರು. ಅದೇ ಥರ ಈ ವ್ಯಕ್ತಿಗೂ ಕೂಡ ಆಕ್ಸಿಜನ್ ಸಮಸ್ಯೆ ಆಯಿತು. ಹೋಗಿ ಅಡ್ಮಿಟ್ ಮಾಡಿದರು. ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ಆಕ್ಸಿಜನ್ ಹಾಕಿದ್ದಾರೆ. ಒಂದು ದಿನ ಪೂರ್ತಿ ಅವನಿಗೆ ಆಕ್ಸಿಜನ್ ಹಾಕಿದ್ದಾರೆ. ಸಂಜೆ ಆಯಿತು, ನೀನು ಬದುಕಿದ್ಯಪ್ಪ, ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಎದ್ದು ಕೂತ್ಕೊಂಡಿದ್ದಾನೆ. ಇನ್ನೂ ಆಕ್ಸಿಜನ್ ಹಾಗೇ ಇದೆ, ಬೆಡ್ ಮೇಲೆ ಇದ್ದಾನೆ. ಬಿಲ್ ರೆಡಿ ಮಾಡಿದ್ದಾರೆ. ಇದು ನಡೆದ ಘಟನೆ. ಬಿಲ್ ರೆಡಿ ಮಾಡಿದ್ದಾರೆ. ಆ ವ್ಯಕ್ತಿ ಎದ್ದು ಕೂತ್ಕೊಂಡಿದ್ದಾನೆ. ಬಿಲ್ ತಗೊಂಬಂದು ಕೊಟ್ಟರು. ಏನು ಗೊತ್ತಾ? 16,000 ರೂಪಾಯಿ. ಎಷ್ಟು? 16,000 ರೂಪಾಯಿ ಬಿಲ್ ಪಾ ನಿಂದು, ಒಂದಿನ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ಅಂಥೇಳಿ. ಅವನ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಯಿತು. ಭಯಂಕರ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಯಾಕೆ ಅಳ್ತಾ ಇದೆಯಾ? ನಿನ್ನಿಂದ ಬಿಲ್ ಕಟ್ಟಕ್ಕೆ ಆಗಲ್ವಾ? ಹೇಳು, ಕಡಿಮೆ ಮಾಡ್ತೀವಿ ಸ್ವಲ್ಪ. ಯಾಕೆ ಅಳ್ತೀಯ? ಆತ ಹೇಳ್ತಾನೆ, ಬಿಲ್ ಕಟ್ಟಕ್ಕೆ ನನಗೆ ಭಯ ಆಗಿಲ್ಲ.
ನೀವು 16,000 ರೂಪಾಯಿ ಮಾಡಿದ್ದೀರಿ ಅಂತ ನನಗೆ ಬೇಸರ ಆಗಿಲ್ಲ. ಒಂದು ದಿನನೂ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಒಂದು 8 ತಾಸು, ಒಂದು 10 ತಾಸು, 8-10 ತಾಸು ಗಾಳಿಗೋಸ್ಕರ 16,000 ಬಿಲ್ ಆಗಿದೆ. ನನಗೀಗ 93 ವರ್ಷ, 93 ವರ್ಷ, ಹೆಚ್ಚು ಕಡಿಮೆ 7 ವರ್ಷ ಆಗ್ಬಿಟ್ರೆ 100 ಇಯರ್ಸ್, 100 ವರ್ಷ. ನನಗೆ 7 ವರ್ಷ ಕಡಿಮೆ, 93 ವರ್ಷ ದೇವರು ಯಾವ ಬಿಲ್ ಕೇಳಿಲ್ಲ ನನ್ನ ಹತ್ರ. 93 ವರ್ಷ ಉಚಿತವಾಗಿ ದೇವರು ಉಸಿರಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾನೆ. ಬರೀ ಒಂದು ದಿನಕ್ಕೆ 16,000 ಬಿಲ್ ಮಾಡಿದ್ದೀರಿ ನೀವು. ನನಗದು ಬೇಸರ ಇಲ್ಲ. ನಾನು ದೇವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು. 93 ವರ್ಷ ಉಚಿತವಾಗಿ ನನ್ನನ್ನು ದೇವರು ಏನು ಮಾಡಿದ್ದಾನೆ, ಗಾಳಿ ಕೊಟ್ಟು ನನ್ನನ್ನು ಬದುಕಿಸಿದ್ದಾನೆ. ಎಷ್ಟು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾನು. ನನಗಿರುವ ಆಸ್ತಿ, ನನಗಿರುವ ಅಂತಸ್ತು, ನನಗಿರುವುದೆಲ್ಲ ಮಾರಿ ದೇವರಿಗೆ ಕೊಟ್ಟರು ಕೂಡ ಕಡಿಮೆ. ಹಲ್ಲೆಲೂಯಾ. ಏನು ಮಾಡಿದ್ರು ಕಡಿಮೆ. ಒಂದು ದಿನಕ್ಕೆ 16,000 ಬಿಲ್ ಅದೇನು ದೊಡ್ಡದಲ್ಲ ನನಗೆ. ಆದರೆ ಮನುಷ್ಯ ಯೋಚನೆ ಮಾಡಿದರೆ 16,000 ರೂಪಾಯಿ ದೇವ್ರಿಗೆ ಕೊಡಬೇಕಾದ್ರೆ ಎಷ್ಟು ಕೊಡ್ತೀರಿ? 93 ವರ್ಷ ಅದನ್ನು ಬದುಕಿದ್ದಾನಂದ್ರೆ ಎಷ್ಟು ಸಾವಿರ ಕಟ್ಟಬೇಕು ಅವನು ದೇವರಿಗೆ? ಆಗ್ತದ ಪ್ರಿಯರೇ? ಆಗ್ತದ? ದೇವರಿಗೆ ನಾವೆಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು, ದೇವ್ರಿಗೆ ನಾವೆಷ್ಟು ಪ್ರೀತಿಸಬೇಕು. ಉಚಿತವಾಗಿ ದೇವರು ನಮಗೆ ಆಹಾರ ಕೊಟ್ಟಿದ್ದಾನೆ, ಉಚಿತವಾಗಿ ದೇವರು ನಮಗೆ ಗಾಳಿಯನ್ನು ಕೊಟ್ಟಿದ್ದಾನೆ, ಉಚಿತವಾಗಿ ದೇವರು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ. ಒಂದು ಕರೆಂಟಿನ ಬಿಲ್, ಮನೆಗೋಸ್ಕರ ನೀವು ಕರೆಂಟ್ ತಗೊಳ್ತೀರಾ, ಮನೆಗೋಸ್ಕರ ನಾವು ಕರೆಂಟ್ ತಗೊಳ್ತೀವಿ. ಒಂದು ತಿಂಗಳ ಬಿಲ್ 1,000ನೋ 2,000ನೋ, ಹೆಚ್ಚಿಗೆ ಮನೇಲಿ ಕರೆಂಟ್ ಯೂಸ್ ಮಾಡಿದರೆ 3,000ನೋ ಕಟ್ತೀರಾ. ಪ್ರತಿ ತಿಂಗಳು ಕಟ್ತೀರಿ. ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ? KEB ಅವ್ರು ಬಂದು ಕರೆಂಟ್ ಕಟ್ ಮಾಡ್ತಾರೆ. ಕತ್ತಲ ಮನೇಲಿ ಇರ್ಬೇಕಾಗುತ್ತೆ, ನೀವು ಹೋಗಿ ಅದನ್ನ ಪೇ ಮಾಡಲೇಬೇಕು. ಕಟ್ತೀರಾ. ಉಚಿತವಾಗಿ ದೇವರು ಆಕಾಶದಲ್ಲಿ ದೊಡ್ಡ ಬೆಳಕನ್ನಿಟ್ಟು, ಹಲ್ಲೆಲೂಯಾ, ನಮಗೆ ಬೆಳಕು ಕೊಟ್ಟಿದ್ದಾನೆ. ಎಷ್ಟು ಬಿಲ್ ಕಟ್ತೀರಿ ದೇವರಿಗೆ? ಎಷ್ಟು ಬಿಲ್ ಕಟ್ತೀರಿ ದೇವರಿಗೆ? ಬೆಳಕು, ಉಚಿತವಾಗಿ ಬೆಳಕು ಸಿಗ್ತಾ ಇದೆ. ಸೂರ್ಯ ಮುಳುಗಿ ಹೋದ್ಮೇಲೆ ನಾವು ಲೈಟ್ ಹಾಕ್ತೀವಿ. ಸೂರ್ಯ ಮುಳುಗಿ ಆದ್ಮೇಲೆ ಕತ್ತಲಾಗತ್ತಂತ ನಾವು ಬೆಳಕು ಹಾಕೊಳ್ತೀವಿ. ಅಷ್ಟಕ್ಕೆ ಮಾತ್ರನೇ ನಾವು ಅಷ್ಟು ಸಾವಿರ ತಿಂಗಳಿಗೆ ಬಿಲ್ ಕಟ್ಟಿದ್ರೆ, ದಿನವೆಲ್ಲ ಕರ್ತನು ಈ ಸುಂದರವಾದ ಬೆಳಕು ನಮಗೆ ಕೊಟ್ಟಿದ್ದಾನೆ. ಎಷ್ಟು ಬಿಲ್ ಕಟ್ತೀರಿ? ಎಷ್ಟು ಉಸಿರಾಡ್ತಾ ಇದ್ದೀವಿ? ಹಗಲು ರಾತ್ರಿ ಉಸಿರಾಡ್ತಾನೆ ಇದ್ದೀವಿ. ಬೆಳಕಾದರೂ ಒಂದು ಅರ್ಧ ದಿನ ಬರ್ತದೆ. ಗಾಳಿ ಹಗಲು ರಾತ್ರಿ ಕೂಡ ಬೇಕು. ಎಷ್ಟು ಬಿಲ್ ಕಟ್ಟಿದಿರಿ ದೇವರಿಗೆ? ಪ್ರಾಣವಿರುವವರೆಗೂ ದೇವರನ್ನು ಸ್ತುತಿಸ್ತೀರಾ? ಪ್ರಾಣವಿರುವವರೆಗೂ ದೇವರನ್ನು ಪ್ರೀತಿಸ್ತೀರಾ? ಪ್ರಾಣವಿರುವವರೆಗೂ ದೇವರನ್ನ ಸ್ತುತಿಸ್ತೀರಾ? ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಭಕ್ತನು ಹೇಳ್ತಾನೆ, ಯೆಹೋವನು ಕೃಪಾಳು. 5ನೇ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ. ಯೆಹೋವನು ಏನಾಗಿದ್ದಾನೆ? ಕೃಪಾಳು, ನೀತಿವಂತನು, ನಮ್ಮ ದೇವರು ಕನಿಕರ ಉಳ್ಳವನು. ಹಲ್ಲೆಲೂಯಾ. ನಮ್ಮ ದೇವರಿನಾಗಿದ್ದಾರಂತೆ ಕನಿಕರ ಉಳ್ಳ ದೇವರು. ಯಾವುದೇ ತರದ ಬಿಲ್ ಕೇಳಿಲ್ಲ ದೇವರು. ಯಾವುದೇ ತರದ ಅಂತ ಕಾರ್ಯಗಳನ್ನ ಬಯಸಲಿಲ್ಲ ದೇವರು ನಿನ್ನಿಂದ. ನನ್ನಿಂದ ಬಯಸುವಂಥದ್ದು ಏನು ಗೊತ್ತಾ? ನಿರ್ಮಲವಾದ ಮನಸ್ಸು. ನಿನ್ನಿಂದ ದೇವರು ಏನು ಬಯಸ್ತಾನ? ನಿರ್ಮಲವಾದ ಮನಸ್ಸು, ನಿರ್ಮಲವಾದ ಹೃದಯ. ಅದು ಮಾತ್ರ ಆತನಿಗೆ ಸಾಕು. ಇವತ್ತು ಅದನ್ನು ಒಪ್ಪಿಸೋಕ್ಕೂ ಕೂಡ ನಾವು ಅಯೋಗ್ಯರಾಗಿದ್ದೇವೆ. ಆ ನಿರ್ಮಲವಾದ ಮನಸ್ಸನ್ನು ದೇವರಿಗೆ ಬಿಟ್ಟುಕೊಡಕ್ಕೂ ಕೂಡ ಅಯೋಗ್ಯರಾಗಿದ್ದೀವಿ. ಆ ನಿರ್ಮಲವಾದ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಡೋದಕ್ಕೂ ಕೂಡ ನಾವೇನಾಗಿದ್ದೀವಿ? ಅಯೋಗ್ಯರಾಗಿದ್ದೇವೆ. ದೇವರಾದರೂ ಕರ್ತನಾದರೂ ಏನಾಗಿದ್ದಾನೆ? ಕೃಪಾಳು. ಕೃಪಾಳು ಅಂದ್ರೆ ಏನ್ ಗೊತ್ತ್ರಿ? ಕೃಪೆ ಕೃಪೆ ಕೃಪೆ. ಏನಾಗಿದೆ ಅಂತೆ? ಜಸ್ಟ್ ಆತನ ಕೃಪೆ. ಪ್ರಿಯ, ಇವತ್ತು ನಾವು ಬದುಕಿದ್ದೀವಿ, ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೆ ಅಂತ ದೇವ್ರ ಕೃಪೆ ಅಷ್ಟೇನೆ, ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಆತನ ಕೃಪೆ ಅಷ್ಟೇ. ಆತನ ಕೃಪೆ ಒಂದು ವೇಳೆ ನಮ್ಮನ್ನು ಬಿಟ್ಟು ಅಗಲಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಭೂಮಿ ಮೇಲೆ ಇರಕ್ಕೆ ಆಗಲ್ಲ, ನಾವು ಕೂತ್ಕೊಳ್ಳೋಕೆ ಆಗಲ್ಲ,
ನಾವು ಜೀವಿಸುವುದಕ್ಕಾಗಲ್ಲ, ನಾವು ನೋಡೋಕ್ಕಾಗಂಗಿಲ್ಲ, ನಾವು ತಿನ್ನಕ್ಕಾಗಂಗಿಲ್ಲ, ನಾವು ಮಳ್ಕೊಳ್ಳೋಕ್ಕಾಗಂಗಿಲ್ಲ. ಅದಕ್ಕೆ ಹಾಡುಗಾರನ ಭಕ್ತನ ಹೇಳ್ತಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಆಕಾಶಕ್ಕೆ ಹಾರ್ಕೊಂಡು ಹೋಗ್ಲಾ? ಅಲ್ಲೂ ನಿನ್ನ ಕೈ ನಡೆಸ್ತದೆ. ಸಮುದ್ರದ ಅದೋ ಭಾಗಕ್ಕೆ ಹೋಗ್ಲಾ? ಅಲ್ಲೂ ನಿನ್ನ ಕೈ ನಡೆಸ್ತದೆ. ಪಾತಾಳಕ್ಕೆ ಇಳಿದು ಹೋಗ್ಲಾ? ಅಲ್ಲೂ ನಿನ್ನ ಕೈ ನನ್ನ ನಡೆಸ್ತದೆ. ನೋಡ್ರಿ, ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ, ಎಷ್ಟು ಪ್ರೀತಿಸಿದ್ದಾನೆ. ಆತನ ಪ್ರೀತಿಗೆ ಬದಲೇನು ಕೊಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಆತನ ಪ್ರೀತಿಗೆ ನಮ್ಮಲ್ಲಿ ಬೇರೆ ಯಾವುದು ಕೂಡ ಇಲ್ಲ ಆತನಿಗೆ ಕೊಡ್ಲಿಕ್ಕೆ. ಅದಕ್ಕೆ ಹಾಡು ಭಕ್ತನು ಹೇಳ್ತಾನೆ ಇಲ್ಲಿ, ಯೆಹೋವನು ಸಾಧು ಜನರನ್ನ ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳು ನಾವು ತಿಳ್ಕೊಳ್ಬೇಕಾದ ಒಂದು ಸಂಗತಿ ಏನಂದ್ರೆ, ಆತನು ಸಾಧು ಜನರನ್ನ ಏನ್ ಮಾಡ್ತಾನಂತೆ? ಕಾಪಾಡ್ತಾನೆ. ಸಾಧು ಜನರು ಅಂದ್ರೆ ಗೊತ್ತಲ್ಲ? ಸಾಧು ಜನರು ಗೊತ್ತಾ ನಿಮಗೆ? ಪೂರ್ತಿ ಕ್ಯಾವಿ ಬಟ್ಟೆ ಹಾಕೊಂಡು ಹೋಗ್ತಾರಲ್ಲ, ಪೂರ್ತಿ ಕ್ಯಾವಿ ಬಟ್ಟೆ ಅಂದ್ರೆ ಗೊತ್ತಾ? ಆರೆಂಜ್ ಕಲರ್ ಬಟ್ಟೆ ಹಾಕೊಂಡು ಹೋಗ್ತಾರೆ. ಆ ಸಾಧುಗಳೆಲ್ಲ ನಾನು ಹೇಳ್ತಿರೋದು. ಮನಸ್ಸಿನಲ್ಲಿ ಸಾಧು ಆಗಿರ್ಬೇಕು, ಅವನ ಜೀವಿತದಲ್ಲಿ ಸಾಧುತ್ವವನ್ನು ಸಾಧಿಸಿರ್ಬೇಕು, ಸಾಧುತನವನ್ನು ಹೊಂದಿರಬೇಕು, ಅವನ ಮಾತಿನಲ್ಲಿ ಸಾಧುತನವನ್ನು ಹೊಂದಿರಬೇಕು, ಅವನ ನೋಟದಲ್ಲಿ ಸಾಧುತನವನ್ನು ಹೊಂದಿರಬೇಕು. ಹಲ್ಲೆಲೂಯಾ. ಸಾಧುಗಳಂತ ಹೇಳಿದ್ರೆ ಹಾತಾರ ಸಾಧುಗಳಲ್ಲ. ಮಾತಾಡಿದ್ರೆ ಮುತ್ತು ಒಡೆದಂಗ ಆಗುತ್ತಪ್ಪ ಅಂತಾರಲ್ಲ, ಹಂಗೆ ಅಂತ ಮಾತುಗಳನ್ನ ಆಡುವವರಾಗಿರ್ಬೇಕು. ಯಾವಾಗಲೂ ನಮ್ಮ ಬಾಯಲ್ಲಿ ದೇವರ ಸ್ತೋತ್ರ ಇರಬೇಕು, ಯಾವಾಗಲೂ ಆತನ ಉಪಕಾರಗಳನ್ನು ನೆನೆಸ್ತಾ ಇರಬೇಕು, ಯಾವಾಗಲೂ ನಮ್ಮ ಬಾಯಲ್ಲಿ ಆತನ ಮಹಿಮೆಯನ್ನು ನಾವು ಕೊಂಡಾಡ್ತಾ ಇರಬೇಕು. ಒಬ್ಬನು ಬಂದು ಹೊಡಿತೀನಂದ್ರೆ ಈ ಕಡೆ ಅಲ್ಲಪ್ಪ, ಈ ಕಡೆ ನೋಡ್ಕೊಂಡು ಹೋಗಂತ ಹೇಳೋರಾಗಿರ್ಬೇಕು. ದೇವ್ರು ಅದನ್ನೇ ಕಲಿಸಿರೋದು. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಟ್ಟು ಬಿಡು ಅಂತ ಹೇಳ್ತಾರೆ. ಅವನಿಗೆ ನಿನ್ ಮೇಲೆ ಅಷ್ಟು ಸಿಟ್ಟಿದೆನಾ, ಕೋಪ ಇದೆನಾ, ಪರವಾಗಿಲ್ಲ. ವೈರಿ ನಿನ್ ಮನೆಗೆ ಬಂದನ್ನ ಏನ್ ಮಾಡು? ವೈರಿ ನಿನ್ ಮನೆಗೆ ಬಂದಾಗ ಏನ್ ಮಾಡು ಅಂತ ಹೇಳಿದಾರೆ ದೇವ್ರು. ವೈರಿ ಮಾತಾಡ್ರಿ, ವೈರಿ ನಿನ್ ಮನೆಗೆ ಬಂದ್ರೆ ಮೂಲೆಯಲ್ಲಿರೋ ಪರಕೆ ತಗೋ ಅಂತ ಹೇಳಿದಾರ? ಏನ್ ಹೇಳಿದ್ದಾರೆ? ಅವನಿಗೆ ಊಟಕ್ಕೆ ಬಡಿಸು. ವೈರಿ ನಿನ್ನ ಮನೆಗೆ ಬಂದ್ರೆ ಏನ್ ಮಾಡು? ಊಟಕ್ಕೆ ಬಡಿಸು. ಅದು ಸಾಧುತ್ವ, ಸಾಧು ಜನ. ವೈರಿ ನಮ್ಮ ಮುಂದೆ ಬಂದ್ರು, ನಮ್ಮನ್ನ ಸಾಯಿಸ್ತೀನಿ ಅನ್ನುವಂಥವ್ರು ನಮ್ಮ ಮುಂದೆ ಬಂದ್ರು, ಬಾರಪ್ಪ ಮನೆಗೆ ಬಾ, ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ನೀರು ಕುಡಿದು ಹೋಗು. ಬೈತೀಯಾ ಬೈ, ಪರವಾಗಿಲ್ಲ. ಹೊಡಿತೀಯಾ ಹೊಡಿ. ಸಾಧು ಅಂತ ಜನರನ್ನ ಏನ್ ಮಾಡ್ತಾನಂತೆ ದೇವರು? ಕಾಪಾಡುವವನಾಗಿದ್ದಾನೆ. ಕುಗ್ಗಿದವನಾದ ನನ್ನನ್ನ ರಕ್ಷಿಸಿದನು. ಯಾರ್ಯಾರು ಕುಗ್ಗಿದವರಾಗಿದ್ದಾರೋ, ಮನಸ್ಸಿನಲ್ಲಿ, ಹೃದಯದಲ್ಲಿ, ಜೀವನದಲ್ಲಿ ಕುಗ್ಗಿ ಹೋಗಿರುವವರನ್ನ ಆತನೇನ್ ಮಾಡ್ತಾನ್ರಿ? ರಕ್ಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಆ ರಕ್ಷಿಸುವ ದೇವರು, ಸಾಧು ಜನರನ್ನ ಕಾಪಾಡುವ ದೇವರೇ ಇವತ್ತು ನಮಗೂ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನನ್ನನ್ನು ಕುಗ್ಗಿರದಂತ ನನ್ನನ್ನು ನೋಡುವ ದೇವರು, ನನ್ನ ದೇವರು ನನ್ನನ್ನು ಪ್ರೀತಿಸುವ ದೇವರು, ನನ್ನ ದೇವರು ನನ್ನನ್ನು ನಡೆಸುವ ದೇವರು. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಮನವೇ ನಿನ್ನ ವಿಶ್ರಾಂತಿಯ ಕಡೆಗೆ ಏನ್ ಮಾಡು? ತಿರುಗು. ಎಲ್ಲಿ ವಿಶ್ರಾಂತಿ ನಮಗೆ? ಎಲ್ಲಿ ನಿಮಗೆಲ್ಲ ವಿಶ್ರಾಂತಿ? ಎಲ್ಲಿ? ಕುರ್ಚಿಗೆ ತಗೊಂಡು ಕಳೆಕ್ ಹೋದಾಗ ಎಲ್ಲಿ ನಿಮ್ಮ ವಿಶ್ರಾಂತಿ? ಬುಕ್ಸ್ ತಗೊಂಡು ಕಾಲೇಜಿಗೆ ಹೋದಾಗ ಅಲ್ಲ, ಗದ್ದೆಗಳಿಗೆ ಹೋದ್ರೆ ಅಲ್ಲ, ಚೀಲ ಹೊರಕ್ಕೆ ಹೋದ್ರಲ್ಲ. ನಿನ್ನ ವಿಶ್ರಾಂತಿ ನಿನ್ನ ದೇವರ ಆಲಯದಲ್ಲಿ. ಹಲ್ಲೆಲೂಯಾ. ನಿನ್ನ ವಿಶ್ರಾಂತಿ ದೇವರ ಮಂದಿರದಲ್ಲಿ, ನಿನ್ನ ವಿಶ್ರಾಂತಿ ನಿನ್ನ ದೇವರು ಇರುವ ಸ್ಥಳದಲ್ಲಿ. ಎಲ್ಲ ಹುಡ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನಿನ್ನ ದೇವರು ಎಲ್ಲಿದ್ದಾನೋ ಅಲ್ಲೇ ನಿನ್ನ ವಿಶ್ರಾಂತಿ. ಹಲ್ಲೆಲೂಯಾ. ನಿನ್ನ ಮನಸ್ಸು ಎಲ್ಲಿದೆ ಅಂತ ಹೇಳ್ತಾರೆ ದೇವ್ರ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ನಿನ್ನ ಗಂಟು ಎಲ್ಲಿದೆ ಅಲ್ಲೇ ನಿನ್ನ ಮನಸ್ಸಿದೆ ಅಂತ ಹೇಳ್ತಾರಲ್ಲ, ಹಾಗೆ ದೇವರು ಎಲ್ಲಿದ್ದಾನೋ ಅಲ್ಲೇ ವಿಶ್ರಾಂತಿ. ಹಲ್ಲೆಲೂಯಾ. ನಮ್ಮ ಗಂಟು ಎಲ್ಲಿದೇನೋ ಅಲ್ಲೇ ನಮ್ಮ ಮನಸ್ಸಂತೆ. ಗಂಟಂದ್ರೆ ಗೊತ್ತಾ? ಗಂಟಂದ್ರೆ ಗೊತ್ತ್ರಿ? ನಿಮ್ಮ ಸಂಪಾದನೆ ಗಂಟು. ಯಾವ್ದಾವ್ದೋ ಗಂಟು ಅನ್ಕೊಳಕ್ ಹೋಗ್ಬೇಡ್ರಿ. ಗಂಟಂದ್ರೆ ನಿಮ್ಮ ಸಂಪಾದನೆ, ನಿಮ್ಮ ಹಣ, ನಿಮ್ಮ ಬೆಳ್ಳಿ, ನಿಮ್ಮ ಬಂಗಾರ. ಅದು ಎಲ್ಲಿದೆನೋ ನಿಮ್ಮ ಮನಸ್ಸು ಎಲ್ಲಿರ್ತದಂತೆ ಅಲ್ಲೇ ಇರ್ತದೆ. ಇವತ್ತು ಬರುವಾಗ, ನಾ ಚರ್ಚಿಗೆ ಬರುವಾಗ ಬೀರುಗೆ ಕೀಲಿನೇ ಹಾಕಿ ಬರ್ಲಿಲ್ರಿ. ಅಪ್ಪ ಏನಾಗ್ತದೆ ಏನೋ, ದುಡ್ಡು ಹಂಗೆ ಎಣಿಸಿಬಿಟ್ಟು ಹಂಗೆ ನಾನು ಒಂದಷ್ಟು ಸ್ವಲ್ಪ ಕಾಣಿಕೆಗೆ ತಗೊಂಡು ಬಂದ್ಬಿಟ್ಟಿನಿ. ಬೀರುಗೆ ಏನು ಮಾಡಿಲ್ಲ,
ಕೀಲಿ ಹಾಕದೆ ಬಂದಿಲ್ಲ. ಹಂಗೇನಾರು ಬಂದಿರಾ? ಇಲ್ಲ, ನೀವು ಅಲ್ಲೇ ಇದ್ದೀರಿ. ಇಲ್ಲಿದ್ರೆ ಬರೀ ಬಾಡಿ ಮಾತ್ರ, ನಿಮ್ಮ ಮನಸ್ಸೆಲ್ಲ ಅಲ್ಲೇ ಇರ್ತದೆ ಬೀರುನಲ್ಲಿ. ಯಾರು ಹೋದ್ರೆ ಏನೋ, ಯಾರು ಹೋದ್ರೆ ಏನೋ, ಯಾರು ಹೋದ್ರೋ ಏನೋ. ಹಾಗೆ ನಿಮ್ಮ ಗಂಟು ಎಲ್ಲಿ ಇರ್ತದೋ ಅಲ್ಲೇ ನಿಮ್ಮ ಮನಸ್ಸಿದ್ದಂಗೆ ನಿಮ್ಮ ದೇವರು ಎಲ್ಲಿದ್ದಾನೋ ಅಲ್ಲೇ ನಿಮ್ಮ ವಿಶ್ರಾಂತಿ. ಅದಕ್ಕೆ ದೇವ್ರನ್ನ ಹುಡುಕ್ರಿ ಅನ್ನೋದು. ಹಲ್ಲೆಲೂಯಾ. ಅದಕ್ಕೆ ದೇವ್ರನ್ನೇನು ಮಾಡ್ರಿ? ಹುಡುಕ್ರಿ, ಸತ್ಯವನ್ನ ಹುಡುಕ್ರಿ. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಸತ್ಯವನ್ನ ಪ್ರೀತಿಸ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಆ ಸತ್ಯನೇ ಯೇಸು ಸ್ವಾಮಿ. ಹಲ್ಲೆಲೂಯಾ. ಆ ಸತ್ಯನೇ ಏಸಪ್ಪ, ಆ ಸತ್ಯನೇ ಆತ, ಆ ಬೆಳಕೆ ಆತ. ಈ ಮುಂಜಾನೆಯಲ್ಲಿ ಹಾಗಾದ್ರೆ ನಾವೆಲ್ಲರೂ ಕೂಡ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಇದನ್ನು ವಿವರಿಸ್ತಾ ಹೋದ್ರೆ ಬಹಳ ಇದೆ. ನಾನು ಧ್ಯಾನ ಮಾಡ್ತಿರುವಾಗ ಅನೇಕ ಸಂಗತಿಗಳನ್ನು ದೇವರ ಜೊತೆಲಿ ಮಾತಾಡಿದರೆ, ಆದರೆ ಇದು ಕೀರ್ತನೆ ಆದ್ದರಿಂದ ಇಷ್ಟೇ ಮಾತಾಡಬೇಕಾಗ್ತದೆ. ಪ್ರಸಂಗ ಆದರೆ ಇನ್ನೂ ಹೆಚ್ಚಿಗೆ ಮಾಡ್ಬೋದಿತ್ತು. ಆಮೇಲೆ ಹಲ್ಲೆಲೂಯಾ.